ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷವನ್ನು ಆಡಿಕೊಂಡು ಓಡಾಡೋರು ಕಹಾ ಹೇ ಅಂದರೆ ದೇಶದ ತುಂಬಾ ಹೇ ಅನ್ನೋ ತರಹ ಆಗಿದೆ. ಕಾಂಗ್ರೆಸ್ ವಿಪಕ್ಷ ಆಗಿರಬಹುದು, ಇಂಡಿ ಅನ್ನೋ ಒಡಕು ಒಕ್ಕೂಟವನ್ನು ಮಾಡ್ಕೊಂಡಿರಬಹುದು, ಆದರೆ ಅವರು ಈ ದೇಶಕ್ಕೆ ಮಾಡಿದಂಥ ಅನ್ಯಾಯ ಮೋಸವನ್ನು ಜನ ಮರೆಯೋಕೆ ಸಾಧ್ಯ ಇಲ್ಲ. ನಮ್ಮ ಅಧಿಕಾರದಲ್ಲಿ ಜನ ಆರಾಮಾಗಿ ಶಾಂತಿಯಿಂದ ಇದ್ರು, ಆದರೆ ಈಗ ಮೋದಿ ಅವಧಿಯಲ್ಲಿ ಕೋಮುಗಲಭೆ ಜಾಸ್ತಿ ಆಗಿದೆ ಅಂತಲೇ ಕಾಂಗ್ರೆಸ್ ಹೇಳ್ಕೊಂಡು ಬರುತ್ತೆ. ಆದರೆ ಅಸಲಿ ಕಥೆಯನ್ನ ಯಂಗ್ ಲೇಡಿ ಒಬ್ಳು ಸಂಸತ್ತಲ್ಲಿ ಬಿಚ್ಚಿಟ್ಟಿದ್ದಾಳೆ. ಹಾಗೆ ನೋಡಿದರೆ ಆಕೆಯನ್ನು ಬಿಜೆಪಿ ಪಕ್ಷಕ್ಕೆ ಸೇರಿದವಳಲ್ಲ, ಲೋಕ ಜನಶಕ್ತಿ ಪಕ್ಷದಿಂದ ಎಂಪಿಯಾಗಿ ಬಂದಿರುವಂಥ ಶಾಂಭವಿ ಚೌಧರಿ ಗಾಂಧಿ ಪರಿವಾರದ ಅಸಲಿ ಕಥೆಯನ್ನು ಹೇಳಿದ್ದಾರೆ. ನೆಹರು ಕಾಲದಲ್ಲಿ ಏನಾಯಿತು, ರಾಜೀವ್ ಗಾಂಧಿ ಕಾಲದಲ್ಲಿ ಎಷ್ಟು ಗಲಭೆ ಆಯಿತು, ಇಂದಿರಾಜಿ ಟೈಮಿನ ಲೆಕ್ಕವೇನು, ಎಲ್ಲವನ್ನ ಕೂಡ ಹೇಳಿದರು. आप बात करते हैं सेक्युलरिज्म की, तो एक आंकड़ा भी पेश करेंगे। जवाहरलाल नेहरू जी के कार्यकाल में 16 राज्यों में 243 सांप्रदायिक दंगे हुए। इंदिरा गांधी जी के कार्यकाल में 15 राज्यों में 337 सांप्रदायिक दंगे हुए और राजीव गांधी जी के कार्यकाल में 16 राज्यों में 291 सांप्रदायिक दंगे हुए। ये कैसा सेक्युलरिज्म का परिभाषा है, हमें तो समझ नहीं आता। एक और बात कहेंगे, कहानी सुनाएंगे। 1984 में जब सिख रायट हो रहा था, 1984 में जब सिख रायट हो रहा था, तो एक सिख समुदाय के व्यक्ति एक दलित नेता के घर में रक्षा पाने के लिए गए थे, एक पनाह मांगने गए थे। उस दलित नेता के घर को जला दिया गया था। वो दलित नेता कोई और नहीं, हमारे पार्टी के संस्थापक श्रद्धेय रामविलास पासवान जी थे, जिनके घर को 1984 में जला दिया गया था। ಇದು ಕಾಂಗ್ರೆಸ್ ಪಕ್ಷದ ಜಾತ್ಯತೀತತೆ. ನೆಹರು ಕಾಲದಲ್ಲಿ 243 ಗಲಭೆ, ಇಂದಿರಾ ಗಾಂಧಿ ಕಾಲದಲ್ಲಿ 337 ಗಲಭೆ, ರಾಜೀವ್ ಗಾಂಧಿ ಅವಧಿಯಲ್ಲಿ 291 ಕೋಮು ಗಲಭೆ. ಇದನ್ನ ಯಾರಾದ್ರೂ ಶಾಂತಿ ಪ್ರಿಯ ದೇಶ ಅಂತಾರ? ಗಲಭೆಗೆ ಕಾರಣವೇ ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಅದನ್ನ ತಡೆಯೋ ಶಕ್ತಿ ಆಗಲಿ, ಅವರನ್ನ ಕಂಟ್ರೋಲ್ ಮಾಡೋ ಪುರುಷತ್ವವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ತಾಕತ್ತು ಅನ್ನೋದಕ್ಕಿಂತ ಊರ ಮೇಲೆ ಊರೇ ಬೀಳಿ, ಸಾಬ್ರುಗಳು ಚೆನ್ನಾಗಿರ್ಲಿ ಅನ್ನೋದನ್ನ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಾಲಿಸಿಕೊಂಡು ಬಂದಿದೆ. ಈಗಲೂ ಕೂಡ ಅದೇ ಅವರ ರಾಜಕೀಯ ಧ್ಯೇಯ. ಆದರೆ ಇತಿಹಾಸವನ್ನು ಬದಲಿಸೋದಕ್ಕಾಗತ್ತಾ? ಖಂಡಿತ ಆಗಲ್ಲ. ಈಗ ಬಿಜೆಪಿ ಮಾತ್ರ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿಲ್ಲ, ಬದಲಾಗಿ ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ ಹಣೆ ಬರಹದ ಬಗ್ಗೆ ಮಾತಾಡೋಕೆ ಶುರು ಮಾಡಿವೆ. ಹಾಗೆ ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಮುಸ್ಲಿಂ ಗಲಭೆ ಆದರೆ ಲಾಭ ಜಾಸ್ತಿ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ ಎರಡೂ ಧರ್ಮೀಯರು ಒಂದಾದರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ ಇಷ್ಟು ವರ್ಷ ನಮಗಾಗಿ ಏನನ್ನ ಕೊಡ್ತು, ಸಮಾಜಕ್ಕೆ ಏನನ್ನ ನೀಡ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಮುಸ್ಲಿಮರಿಗೆ ಇನ್ನೂ ಗೊತ್ತಿಲ್ಲದ ವಿಚಾರ ಅಂದರೆ ಅವರು ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ ಅನ್ನೋದು. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಓಲೈಕೆ ಮಾಡೋದು ಸತ್ಯ, ಆದರೆ ಮುಸ್ಲಿಮರ ಪ್ರಗತಿಗೆ ಏನು ಮಾಡಿದೆ ಅನ್ನೋ ಪ್ರಶ್ನೆ ಬಂದರೆ ಉತ್ತರವೇ ಸಿಗಲ್ಲ. ಇನ್ನೊಂದು ಕಡೆಯಲ್ಲಿ ಮುಸ್ಲಿಮರು ಕೂಡ ಶಪಥ ತಗೊಂಡ ಹಾಗಾಗಿದೆ. ಮೋದಿ ಈ ದೇಶಕ್ಕೆ ಏನೇ ಮಾಡಲಿ, ಎಂಥದ್ದೇ ಯೋಜನೆ ತಗೊಂಡು ಬರಲಿ, ನಮ್ಮ ಓಟು ಮಾತ್ರ ಆ ವ್ಯಕ್ತಿಗೆ ಹಾಕೋದಿಲ್ಲ ಅಂತ. ಇದನ್ನ ಹೇಳುವಾಗ ಯಾವಾಗಲೂ ನೆನಪಾಗೋದು ಕಾಶ್ಮೀರದ ಆ ಮುಸ್ಲಿಂ ಅಜ್ಜ. अस्पताल में बहुत मिलता है, बहुत मदद होती है, 5 लाख तक कमी होती है। अच्छा, 5 लाख आपको मदद लग रही है उससे? हेल्थ वो जो आयुष्मान आप कार्ड से? मुझे खुद 7 ऑपरेशन हुए हैं। अच्छा, 3 ऑपरेशन में मुझे वही कार्ड चला, गोल्डन कार्ड, हम उसको गोल्डन कार्ड बोलते हैं। जी 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 जी, वहाँ से अगर 5 लाख तक खर्चा गवर्नमेंट कर सकती है। जी जी। उसके बाद अगर वो बंदा ठीक नहीं होगा, उसके 6 महीने के बाद अगर उसका फिर ऑपरेशन होगा, फिर गवर्नमेंट देती है। तो उस कार्ड से, आयुष्मान कार्ड से सेंट्रल गवर्नमेंट को फायदा हुआ है। जी जी। जो बीमार होगा, जो नहीं होगा, तो वो क्या है, हाँ, तो उसको जरूरत ही नहीं है, तो उस कार्ड का क्या आपको भी फायदा हुआ इस कार्ड से? क्या सहूलियत लगी? ये जो मुझे नहीं आपके पास कार्ड नहीं है? कार्ड है मेरे पास, अभी ऐसा कोई किस्सा। अच्छा, चलिए, अभी नौबत ना आए आपको, लेकिन आपको उससे फायदा हुआ। तो आप लोग पेंशन का जो पैसा है वो मिल रहा है आपको? 1000 रुपए की जो पेंशन मिलती है, नहीं, हमें है ही नहीं। आपको आपने नहीं ली? जी है सर, वो देते हैं। जी जी। अभी इलेक्शन का टाइम है, इस वक्त बंद है। हाँ, जी सर, क्योंकि अभी कोड ऑफ कंडक्ट है, तो ऐसे में तो जी वेरिफिकेशन चल रही है, ये है बंदा है या नहीं है, हाँ, ये मर गया है, जिंदा है, बिल्कुल सही बात है। जी सर, तो अभी मेरा लड़का उस वक्त श्रीनगर में है, जी जी, उसका ऑपरेशन हुआ, वो गोल्डन कार्ड पर हुआ है सर। अच्छा, तो आप उस गोल्डन कार्ड से खुश हैं? खाने के लिए, अपने खाने के लिए जो बंदा उसके साथ वो पैसा लगता है, बाकी कुछ नहीं लगता। अच्छा, गोल्डन कार्ड का हमें बहुत फायदा है। जो बीमार होगा, तो जो बेचारा नहीं होगा, अल्लाह ना करे किसी को, तो हाँ, उसको क्या करना है उस कार्ड से? बिल्कुल सही बात है। जी। आप में से कोई खेती करता है, किसानी है? सब किसान ही है। तो आप किसान सम्मान निधि नहीं मिलती है आपको? मिलती है, वो मिल रहा है जी सर, आपको? 2000 मदद लगती होगी थोड़ी बहुत तो उससे? थोड़ी बहुत। जी जी। क्या
जितने भी बीज होते हैं ना, हाँ 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 खाद बीज खरीद लेते हैं, 6,000 रुपया साल का मिलता है वो, जी जी उसमें हम बीज भी खरीद लेते हैं जी जी और खाद ರಸ್ತೆ ಚೆನ್ನಾಗಿ ಮಾಡಿದ್ದಾರೆ, ಆಯುಷ್ಮಾನ್ ಕಾರ್ಡಿಂದ ನನಗೆ ವೈಯಕ್ತಿಕ ಲಾಭ ಆಗಿದೆ, ಆಪರೇಷನ್ ಫ್ರೀ ಆಗಿದೆ, ಆದರೆ ವೋಟ್ ನಾವು ಮೋದಿಗೆ ಹಾಕೋದಿಲ್ಲ ಅಂತಾರೆ. ಇಷ್ಟು ವರ್ಷ ಇಲ್ಲಿ ಅಧಿಕಾರದಲ್ಲಿದ್ದವರು ಏನನ್ನೂ ಮಾಡಿಲ್ಲ, ಆದರೆ ಮೋದಿಜಿ ಇಷ್ಟೆಲ್ಲ ಮಾಡಿದ್ರು ಕೂಡ ಮುಸ್ಲಿಮರ ವೋಟ್ ಮೋದಿಗೆ ಬರೋದಿಲ್ಲ. ಇದು ಮೋದಿಗೂ ಗೊತ್ತು. ಸ್ಟಿಲ್ ಅವ್ರು ಹೇಳೋದು ಮಾತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದರೆ ಗಾಂಧಿ ಕುಟುಂಬದ ಕೈಲಿ ಅಧಿಕಾರ ಇದ್ದ ಸಂದರ್ಭದಲ್ಲಿ ಹೀಗೆ ಇರಲಿಲ್ಲ. ಯಾವಾಗಲೂ ಒಂದಲ್ಲ ಒಂದು ಕೋಮುಗಲಭೆಯಿಂದಲೇ ದೇಶ ಸುದ್ದಿ ಆಗ್ತಾ ಇತ್ತು. ಕಿರಿಯ ಸಂಸದೆ ಶಾಂಭವಿ ಚೌಧರಿ ರಾಹುಲ್ ಗಾಂಧಿಗೆ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಅಂತೂ ರಾಹುಲ್ ಗಾಂಧಿಯದ್ದು ಸಂವಿಧಾನದ ಮೇಲೆ ಇರುವಂತಹ ಬೂಟಾಟಿಕೆಯ ಪ್ರೀತಿಯನ್ನ ಸಖತ್ತಾಗಿ ಟ್ರೋಲ್ ಮಾಡಿದ್ರು. अध्यक्ष महोदय, आज मैं देखता हूं कि विपक्ष के कई नेता संविधान की प्रति अपनी जेब में रखकर घूमते हैं. असल में उन्होंने बचपन से ही यही सीखा है. उन्होंने पीढ़ियों से अपने परिवार में संविधान को जेब में ही रखे देखा. लेकिन अध्यक्ष महोदय, भारतीय जनता पार्टी संविधान को सिर माथे पर लगाती है. ವಿಪಕ್ಷದ ಕೆಲವು ನಾಯಕರಿಗೆ ಸಂವಿಧಾನದ ಚಿಕ್ಕ ಪುಸ್ತಕವನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡೋ ಅಭ್ಯಾಸ ಇದೆ. ಹಿಂದಿನಿಂದಲೂ ಕೂಡ ಸಂವಿಧಾನವನ್ನು ಅವರು ಬೇಕಾದಂತೆ ಬಳಸ್ಕೊಂಡೇ ಬಂದಿರೋದು ಅಂತ. ರಾಹುಲ್ ಗಾಂಧಿಯದ್ದು ಮುಖ ನೋಡೋಕೆ ಆಗ್ತಾ ಇರಲಿಲ್ಲ. ರಾಜನಾಥ್ ಸಿಂಗ್ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಕಾಂಗ್ರೆಸ್ ತನಗೆ ಬೇಕಾದಂತೆ ಸಂವಿಧಾನವನ್ನು ಬಳಸ್ಕೊಂಡಿದೆ, ತನಗೆ ಲಾಭ ತಗೊಂಡೇ ತಿದ್ದುಪಡಿಯನ್ನ ಮಾಡಿದೆ. ಹಾಗೆ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಭಾರತ ಜಾತ್ಯತೀತ ಅನ್ನೋದು ಇರಲೇ ಇಲ್ಲ. ಅವರಿಗೆ ಮುಸ್ಲಿಮರ ಬಗ್ಗೆ ಇದ್ದಂಥ ನಿಲುವುಗಳೇ ಬೇರೆ ಇತ್ತು. ಆದರೆ ಕಾಂಗ್ರೆಸ್ ತನಗೆ ಇಷ್ಟ ಬಂದ ಕಾರಣಕ್ಕೆ ಜಾತ್ಯತೀತ ಅನ್ನೋದನ್ನು ಸೇರಿಸ್ತು. ಧರ್ಮದ ಆಧಾರದಲ್ಲಿ ಒಡೆದಂಥ ದೇಶ ಜಾತ್ಯತೀತ ಹೇಗೆ ಆಗೋಕೆ ಸಾಧ್ಯ ಅನ್ನೋ ಪ್ರಶ್ನೆ ಜಿನ್ನ ಬಳಿ ಉತ್ತರ ಇಲ್ಲ, ನೆಹರು ಕೂಡ ಹೇಳೋಕೆ ಆಗೋದಿಲ್ಲ. ಈಗ ಸಂಸತ್ತಲ್ಲಿ ಸಿಕ್ಕವರು ಗಾಂಧಿ ಪರಿವಾರದ ಅಸಲಿ ಬಣ್ಣ ಹೀಗಿದೆ ಅಂತ ಗುಮ್ತಾ ಇದ್ದಾರೆ. ಈ ಶಾಂಭವಿ ಚೌಧರಿ ಭಯಂಕರ ಹೋಮ್ವರ್ಕ್ ಮಾಡಿಕೊಂಡೇ ಸಂಸತ್ತಿಗೆ ಬರ್ತಾರೆ ಅನ್ಸುತ್ತೆ. ಅವರ ಮಾತಲ್ಲಿ ಕಾಣುವಂಥ ಆತ್ಮವಿಶ್ವಾಸ ಭಯಂಕರವಾಗಿದೆ. ಎದುರಾಳಿಯನ್ನ 2 ನಿಮಿಷಕ್ಕೆ ಮಕಾಡೆ ಮಲಗಿಸೋ ಉತ್ಸಾಹ ಕಾಣುತ್ತೆ. ಮೀಸಲಾತಿ ಬಗ್ಗೆಯೂ ಕೂಡ ಕಾಂಗ್ರೆಸ್ ಸಾಕಷ್ಟು ಸಲ ಮಾತಾಡಿತ್ತು. ಕಾಂಗ್ರೆಸ್ ಬಿಟ್ಟರೆ ಎಲ್ಲ ಪಕ್ಷಗಳು ಕೂಡ ಮೀಸಲಾತಿ ವಿರೋಧಿ ಅಂತ ಬೊಬ್ಬೆ ಹಾಕಿತ್ತು. ಆಗ ಮಾತಾಡಿದ ಶಾಂಭವಿ ನೆಹರು, ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಮೀಸಲಾತಿ ಬಗ್ಗೆ ಏನನ್ನ ಹೇಳಿದ್ರು ಅನ್ನೋದನ್ನ ನೆನಪು ಮಾಡಿಕೊಟ್ರು. विपक्ष के साथियों ने अपने भाषण में हमें आरक्षण विरोधी कहा, संविधान विरोधी कहा, हमें देश विरोधी कहा, लेकिन इन्हीं के 3 प्रधानमंत्रियों का जो वाक्य है वो इस सदन में हम पेश करना चाहेंगे. सबसे पहले जवाहरलाल नेहरू जी ने 1961 में लिखा था, I do not like reservation in any form, especially reservation in jobs. I am against any such step that promotes inefficiency and takes us towards mediocrity. दूसरा इंदिरा गांधी जी ने, नीरज चौधरी जी की एक किताब थी हाउ प्राइम मिनिस्टर डिसाइड्स, उसमें उन्होंने कहा था अपने तब के लॉ मिनिस्टर शिव शंकर जी को कि एक ऐसा ATR तैयार कीजिए कि सांप भी मर जाए और लाठी भी न टूटे. ये मंडल कमीशन के रिपोर्ट में उन्होंने कहा था. तीसरी, राजीव गांधी जी ने एक इंटरव्यू में जर्नलिस्ट आलोक मेहता को कहा था मार्च 1985 में कि नो प्रमोशन ऑफ इडियट्स in the name of reservation, and that promoting idiots in the name of reservation would harm the entire country. ये इनके 3 प्रधानमंत्री थे और देश 37 साल इनके प्रतिनिधित्व में था और इन्हें लगता था कि आरक्षण से इस देश में 2nd ग्रेड सिटीजन आते हैं. कांग्रेस को माफी मांगनी चाहिए. ಮೀಸಲಾತಿಯನ್ನ ನಾನು ಒಪ್ಪೋದೇ ಇಲ್ಲ ಅನ್ನೋ ನೆಹರು ಮಾತಾಗಿತ್ತು. ಆದರೆ ಈಗ ಅನೇಕ ಮೀಸಲಾತಿ ಫಲಾನುಭವಿಗಳು ವೋಟ್ ಹಾಕೋದು ಕಾಂಗ್ರೆಸ್ಸಿಗೆ. ಇದು ನಮ್ಮ ದೇಶದ ದುರಂತ. ಕಾಂಗ್ರೆಸ್ ಯಾವತ್ತೂ ಸಂವಿಧಾನ ಪ್ರೇಮಿ ಅಲ್ಲ, ದಲಿತರ ಕಾಳಜಿಯೂ ಇಲ್ಲ, ಎಲ್ಲವೂ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರೆ ಒಂದಿಷ್ಟು ಮತಗಳು ಸಿಗ್ತಾವೆ ಅನ್ನೋ ಲೆಕ್ಕಾಚಾರ ಬಿಟ್ಟು ಇನ್ನೇನೂ ಇಲ್ಲ. ಮೋದಿ ಅವಧಿಯಲ್ಲಿ ಗಲಭೆಗಳು ತೀರಾ ಕಮ್ಮಿಯಾಗಿದೆ. ಇದನ್ನು ಸ್ವತಃ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕನ್ಯಾಕುಮಾರಿಯಿಂದ ಭಾರತ್ ಜೋಡೋ ಯಾತ್ರೆ ಅನ್ನೋ ಡ್ರಾಮಾ ಮಾಡಿಕೊಂಡು ಬಂದಂಥ ರಾಹುಲ್ ಗಾಂಧಿ ತಮ್ಮ ಪಾದಯಾತ್ರೆಯನ್ನು ಕಾಶ್ಮೀರದಲ್ಲಿ ಎಂಡ್ ಮಾಡಿದರು. ಆಗ ಮೀಡಿಯಾಗಳ ಮುಂದೆ ಮಾತಾಡುವಾಗ ನಾನು ದೇಶದ ಮೂಲೆ ಮೂಲೆಗೆ ಹೋಗಿದ್ದೀನಿ, ಹಿಂದೂ ಮುಸ್ಲಿಂ ದ್ವೇಷವನ್ನು ಕಂಡಿಲ್ಲ ಅಂತ ಮೋದಿಜಿಗೆ ಫುಲ್ ಮಾರ್ಕ್ಸ್ ಕೊಟ್ಟೇ ಬಿಟ್ರು.
ಭಾರತ್ ಜೋಡೋ ಯಾತ್ರೆ ಶುರುವಾಗಿದ್ದೇ ದ್ವೇಷ ಕಮ್ಮಿ ಮಾಡೋಕೆ. ಆದರೆ ಎಲ್ಲರೂ ಚೆನ್ನಾಗಿದ್ದಾರೆ, ರಾಹುಲ್ ಗಾಂಧಿಗಿಂತ ಬ್ಯುಸಿ ಇದ್ದಾರೆ, ರಾಹುಲ್ ಗಾಂಧಿಗಿಂತ ಒಳ್ಳೆ ಕೆಲಸ ಇದೆ, ಸೊ ದ್ವೇಷಕ್ಕೆ ನಮ್ಮಲ್ಲಿ ಸಮಯ ಇಲ್ಲ. ಖುಷಿಯಾಗುತ್ತೆ ಇಂಥ ಯಂಗ್ ಜನರು ಸಂಸತ್ತಲ್ಲಿ ಸತ್ಯವನ್ನು ಇಷ್ಟೊಂದು ಓಪನ್ ಆಗಿ ಮಾತಾಡೋದು ಕೇಳಿದ್ರೇ ಒಂಥರ ಹೆಮ್ಮೆ ಫೀಲ್. ಒಂದು ಚಿಕ್ಕ ವಯಸ್ಸಿನ ಹುಡುಗಿ ಭಾರತದ ಅತ್ಯಂತ ಪುರಾತನ ಪಕ್ಷ ಕಾಂಗ್ರೆಸ್ ಬಗ್ಗೆ ಇಷ್ಟೊಂದು ಓಪನ್ ಆಗಿ ಮಾತಾಡೋದು ನಮ್ಮ ಸಂವಿಧಾನದ ಶಕ್ತಿ ಏನು ಅನ್ನೋದನ್ನು ಸಾಬೀತು ಮಾಡಿದೆ. ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಯದ್ದು ನಕಲಿ ಸಂವಿಧಾನ ಪ್ರೇಮ ಅಲ್ಲದೆ ಇನ್ನೇನೂ ಅಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.